ಒಮ್ಮೆ ಹಲವು ಮಹರ್ಷಿಗಳು ಸೇರಿ ಒಂದು ಮಹಾಯೋಗವನ್ನು ಮಾಡ್ತಾರೆ. ತುಂಬ ವಿಜೃಂಭಣೆಯಿಂದ ಯಾಗ ಮಾಡ್ತಾ ಇರ್ತಾರೆ. ವೇದ ಮಂತ್ರಗಳೆಲ್ಲ ದೂರದಲ್ಲೆಲ್ಲ ಕೇಳ್ತಾ ಇರುತ್ತೆ. ಅಲ್ಲಿಗೆ ಶಿವ ಮತ್ತು ಬ್ರಹ್ಮನು ಕೂಡ ಬಂದಿರ್ತಾರೆ. ಆ ಯಾಗದಲ್ಲಿ ಒಬ್ಬ ಮಹಾರಾಜ ಬರ್ತಾನೆ. ಅವನ ಹೆಸರು ದಕ್ಷ ಪ್ರಜಾಪತಿ. ಬ್ರಹ್ಮನ ಮಕ್ಕಳಲ್ಲಿ ಅವನು ಕೂಡ ಒಬ್ಬ. ದಕ್ಷ ಪ್ರಜಾಪತಿಯ ಹೆಂಡತಿ ಹೆಸರು ಬಂದು ಪ್ರಸೂತಿ. ಇವರಿಬ್ಬರು ದಂಪತಿಗಳಿಗೆ 16 ಹೆಣ್ಣು ಮಕ್ಕಳುಗಳು ಇರ್ತಾರೆ. ಇದರಲ್ಲಿ ಕೊನೆಯವಳಿಗೆ ದಾಕ್ಷಾಯಿಣಿ ಅಂತ ಹೆಸರಿಟ್ಟಿರ್ತಾರೆ. ದಾಕ್ಷಾಯಿಣಿಗೆ ಸ್ವತಃ ಶಿವನ್ನೇ ಕೊಟ್ಟು ಮದುವೆ ಮಾಡಿರ್ತಾರೆ. ಆದ ಕಾರಣ ದಕ್ಷ ಶಿವಂಗೆ ಮಾವ ಆಗಬೇಕು, ಶಿವ ದಕ್ಷಂಗೆ ಹಳಿಯ ಆಗಬೇಕು. ಹೀಗೆ ಯಾಗ ಮಾಡಬೇಕಾದ್ರೆ ದಕ್ಷ ಬಂದಾಗ ಎಲ್ಲ ದೇವತೆಗಳು ಮತ್ತು ಋಷಿಮುನಿಗಳು ಎದ್ದು ನಿಂತು ನಮಸ್ಕರಿಸ್ತಾರೆ, ಆಧಾರದ ಸ್ವಾಗತ ತೋರ್ತಾರೆ. ಆದರೆ ಶಿವ ಮತ್ತು ಬ್ರಹ್ಮ ಕುಳಿತಿರ್ತಾರೆ. ಬ್ರಹ್ಮ ಏನು ಮಾಡ್ತಾನೆ, ದಕ್ಷಿಣ ಅವನ ಪಕ್ಕದಲ್ಲ ಆಸನ ಇರುತ್ತೆ, ಅಲ್ಲಿ ಕುತ್ಕೊಳ್ಳೋಕೆ ಹೇಳ್ತಾನೆ. ತಂದೆ ಹೇಳಿದ್ರಿಂದ ಬಂದು ಅಲ್ಲಿ ಪಕ್ಕದಾಗ ಕೂತ್ಕೊತಾನೆ. ಆದರೆ ತನ್ನ ಹಳೆಯನಾದ ಶಿವ ಅವರಿಗೆ ಎದ್ದು ನಿಂತು ಗೌರವ ತೋರಿಸಲಿಲ್ಲ ಅನ್ನೋದು ದಕ್ಷಗೆ ತುಂಬ ಅಸಮಾಧಾನ ಆಗುತ್ತೆ, ತುಂಬ ಕೋಪಗೊಳ್ತಾನೆ. ಅದರಿಂದ ಅವನು ಶಿವನಿಗೆ ತುಂಬ ಹೀಯಾಳಿಸಿ ಮಾತಾಡ್ತಾನೆ. ಏನಂತಾರೆ, ಸ್ಮಶಾನ ವಾಸಿ ಅಂತಾನೆ, ದಿಗಂಬರ ಅಂತೆಲ್ಲ ಹೀಯಾಳಿಸಿ ಮಾತಾಡ್ತಾನೆ ದಕ್ಷ. ಆದರೂ ಶಿವ ಒಂಚೂರು ಕೋಪ ಮಾಡಿಕೊಳ್ಳದೆ ಸುಮ್ಮನೆ ಶಾಂತವಾಗಿ ಕುಂತಿರ್ತಾನೆ. ದಕ್ಷ ಏನು ಮಾಡ್ತಾನೆ ಅಂದರೆ ಇನ್ನೂ ಕೋಪಗೊಳ್ತಾನೆ. ಇದರಿಂದ ಶಿವಂಗೆ ಕೋಪ ಆಗಲಿ, ಅವ್ರ ಮೇಲೆ ಏನು ಹಿಂಗೆ ಹೇಳಿದ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳದೆ ಅಲ್ಲಿಂದ ತನ್ನ ಮಾವ ಯಾಕೆ ಈ ಥರ ವರ್ತಿಸ್ತಿದ್ದಾರೆ ಅಂತ ಹೇಳಿ ಶಿವ ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಶಿವನ ಕಿಂಕರನಾದ ನಂದಿ ಏನು ಮಾಡ್ತಾನೆ, ಅವನಿಗೆ ಒಂದು ಶಾಪ ಕೊಡ್ತಾನೆ. ಈ ನಿನ್ನ ತಲೆ ಕುರಿತಲೆಯಾಗಿ ಉಂಟಾಗಲಿ ಅಂತ ನಂದಿ ದಕ್ಷನಿಗೆ ಶಾಪ ಕೊಡ್ತಾನೆ. ಕೆಲವು ದಿನಗಳು ಕಳೀತವೆ. ದಕ್ಷನು ಕೂಡ ಒಂದು ದೊಡ್ಡ ಮಹಾಯಾಗವನ್ನು ಮಾಡಬೇಕಂತ ನಿರ್ಧಾರ ಮಾಡಿ ಮಹಾಯಾಗ ಮಾಡ್ತಾ ಇರ್ತಾನೆ. ಅಲ್ಲಿ ಬಹಳಷ್ಟು ಜನ ಋಷಿಮುನಿಗಳು, ಪುರೋಹಿತರು ಎಲ್ಲ ಸೇರ್ಕೊಂಡು ವಿಜೃಂಭಣೆಯಿಂದ ಯಾಗ ಮಾಡೋಕ್ಕೆ ಇದು ಮಾಡ್ತಾನೆ. ಅಲ್ಲಿಗೆ ಅವನು ದೇವತೆಗಳನ್ನು ಮತ್ತು ತನ್ನ ಮಕ್ಕಳನ್ನು ಮತ್ತು ಹಳೆಯಂದ್ರನ್ನೆಲ್ಲ ಕರೆದಿರ್ತಾನೆ. ಬೇಕಂತಲೇ ಶಿವನ್ನು ಮತ್ತು ದಾಕ್ಷಾಯಿಣಿಯನ್ನು ಮಾತ್ರ ಕರೆದಿರಲ್ಲ. ಆಮೇಲೆ ಶಿವ ದಾಕ್ಷಾಯಿಣಿ ಈ ಥರ ತಂದೆ ಮಹಾಯಾಗ ಮಾಡ್ತಿದ್ದಾರೆ ಅಂತ ದಾಕ್ಷಾಯಿಣಿಗೆ ಗೊತ್ತಾಗುತ್ತೆ. ಇದನ್ನು ತನ್ನ ಗಂಡನಾದ ಶಿವನಿಗೆ ಕೇಳಬೇಕು, ನಾನು ಅಲ್ಲಿ ಹೋಗ್ಬೇಕಂತ ಅವಳಿಗೆ ಆಲೋಚನೆ ಬರುತ್ತೆ. ಹಾಗಾಗಿ ಕೇಳಕ್ಕೆ ಹೋಗ್ತಾಳೆ. ಶಿವ ಹೇಳ್ತಾನೆ, ನಿಮ್ಮ ಅಪ್ಪನ ಮನೆಗೆ ನೀನು ಕರೀಲಿಲ್ಲ ಅಂದರೂ ಹೋಗೋದು ತಪ್ಪೇನಿಲ್ಲ. ಆದರೆ ದಕ್ಷ ಅವಾಗಿಂದನೂ ನಮಗೆ ಹೀಯಾಳಿಸ್ಕೊಂಡೇ ಬಂದಿದ್ದಾನೆ ತುಂಬಿದ ಸಭೆಯಲ್ಲಿ, ಮತ್ತು ಚುಚ್ಚು ಮಾತುಗಳನ್ನ ಆಡ್ಕೊತಾನೆ ಬಂದಿದ್ದಾನೆ. ಈ ಥರ ದ್ವೇಷಿಸೋರು, ಈ ಥರ ಚುಚ್ಚು ಮಾತಾಡೋರು ಮನೆಗೆ ಹೋದರೆ ನನ್ನ ಹೆಂಡತಿ ಅಂತ ನಿನ್ನನ್ನು ಲೆಕ್ಕಿಸದೆ ಅವರು ಮಾತುಗಳನ್ನ ಆಡ್ತಾರೆ ಅಂತ ಶಿವ ಹೇಳ್ತಾನೆ. ಆದರೂ ಕೂಡ ದಾಕ್ಷಾಯಿಣಿ ಏನು ಮಾಡ್ತಾಳೆ, ಅಲ್ಲಿ ಯಾಗಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡ್ತಾಳೆ. ಶಿವ ಏನು ಮಾಡ್ತಾನೆ, ತನ್ನ ಇವಳೊಬ್ಬಳೇ ಹೋಗೋದು ಸರಿ ಅನ್ಸಲ್ಲ ಅಂತೇಳಿ ತನ್ನ ಗಣಗಳನ್ನ ಕಳಿಸ್ಕೊಡ್ತಾಳೆ. ದಾಕ್ಷಾಯಿಣಿ ಹೋಗ್ತಿರ್ಬೇಕಾದ್ರೆ ಹಿಂದೆನೇ ಗಣಗಳು ಕೂಡ ಜೊತೆಗೆ ಹೋಗ್ತವೆ, ಭೂತಗಣಗಳು. ಈಗ ದಾಕ್ಷಾಯಿಣಿ ಕೂಡ ಯಾಗಕ್ಕೆ ಹೋಗ್ತಾಳೆ. ಅಲ್ಲಿ ಸಹೋದರಿಯರು ಮತ್ತು ಅವರೆಲ್ಲ ಮಾತಾಡಿಸ್ಬೇಕಂತ ಆಸೆ ಇರುತ್ತೆ. ತನ್ನ ತಂದೆ ದಾಕ್ಷಂಗೆ ಭಯಪಟ್ಟು ಅವರು ಯಾರೂ ಮಾತಾಡ್ಸಲ್ಲ. ತಾಯಿ ಒಬ್ಬಳು ಬಂದು ದಾಕ್ಷಾಯಿಣಿನ ಮಾತಾಡಿಸಿ ಅಪ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ದಾಕ್ಷಾಯಿಣಿ ಯಾಗಕ್ಕೆ ಬರ್ತಾಳೆ ಅಂದ್ರೂ ಅವ್ರ ತಂದೆ ಯಾಗದಲ್ಲೇ ಇದು ಮಾಡ್ತಾನೆ ಹೊರತು ತನ್ನ ಮಗಳನ್ನ ಗಮನಿಸಲ್ಲ, ಅವಳನ್ನ ನೋಡೋದಕ್ಕೂ ಹೋಗಲ್ಲ. ಆ ದಾಕ್ಷಾಯಿಣಿಗೆ ಆವಾಗ ತುಂಬ ಕೋಪ ಬರುತ್ತೆ, ಜೊತೆಗೆ ಬೇಜಾರಾಯ್ತು. ತನ್ನ ಗಂಡ ಶಿವ ಮುಂಚೆನೇ ಹೇಳಿದ್ದ, ಈ ಥರ ಕರೀದೇನೆ ಹೋದರೆ ಈ ಥರ ಚುಚ್ಚು ಮಾತುಗಳನ್ನ ಆಡ್ತಾರೆ, ಈ ಥರ ನಿನ್ಗೆ ಅವಮಾನಿಸ್ತಾರೆ ಅಂತ ನಾವು ಹೇಳಿದ್ರು ಕೂಡ
ನಾನು ಬಂದೆ ಅಂತ ದಾಕ್ಷಾಯಿಣಿಗೆ ತುಂಬ ನಂಬ್ತಾಳೆ. ತುಂಬಿದ ಯಾಗದಲ್ಲಿ ಮಂಟಪದೊಳಗೆ ಬರ್ತಾಳೆ ದಾಕ್ಷಾಯಿಣಿ. ಬಂದು ನೀನು ತಂದೆ, ದಾಕ್ಷಾಯಿಣಿಗೆ ಕೇಳ್ತಾಳೆ, ನಿನ್ನ ತಂದೆ ಅಂತ ಕರೆಯೋಕ್ಕೂ ನನಗೆ ಇದು ಆಗ್ತಾ ಇದೆ. ಶಿವನಿಲ್ಲದ ಪೂಜೆ ಒಂದು ಪೂಜೆನ, ಶಿವ ಇಲ್ಲದ ಯಾಗ ಒಂದು ಯಾಗನ ಅಂತ ತನ್ನ ತಂದೆಗೆ ಪ್ರಶ್ನೆ ಮಾಡ್ತಾಳೆ. ಮತ್ತು ನೀನು ನನ್ನ ಪತಿದೇವ ಹೇಳಿದ್ರು ಈ ಥರ ಬರಬೇಡ, ಅವರು ನಿನ್ನ ಚುಚ್ಚು ಮಾತುಗಳು ಆಡ್ತಾರೆ ಅಂತ ಅಂದರೂ ಕೂಡ ನಾನು ಅವರು ಮಾತು ಮೀರಿ ಬಂದೆ. ಮತ್ತೆ ನಾನು ದಕ್ಷನಿಗೆ ನೀನು ಹೇಳಿದೆಯಲ್ಲ, ಶಿವನನ್ನು ನಿಂದಿಸಿದ ನಿನ್ನ ನಾಲ್ಗೆ ಸೀಳಿ ಹಾಕುವಷ್ಟು ನನಗಿದು ಬರ್ತಿದೆ, ಕೈಲಾಸಕ್ಕೆ ಮತ್ತೆ ತೆರಳಲ್ಲ ಅಂತ ಹೇಳಿ ಅವಳೇನು ಮಾಡ್ತಾಳೆ ಅಂದರೆ, ಶಿವನನ್ನು ಧ್ಯಾನಿಸ್ಕೊತ ಮುಂದಿನ ಜನ್ಮದಲ್ಲಿ ನಾನು ಶಿವನ ಹೆಂಡತಿಯಾಗೇ ಇರಬೇಕು ಅಂತ ಹೇಳಿ ತನ್ನನ್ನು ತಾನೇ ಅಗ್ನಿಯಿಂದ ಸ್ವತಃ ಸೃಷ್ಟಿ ಮಾಡಿಕೊಂಡು ಅಗ್ನಿಯಿಂದ ಸುಟ್ಕೊತಾಳೆ. ಹಂಗೆ ಸುಟ್ಕೊತಿದ್ರು ಕೂಡ ತಂದೆ ದಕ್ಷ ಅದನ್ನು ತಡೆಯೋಕ್ಕೆ ಹೋಗಲ್ಲ, ತನ್ನ ದರ್ಪದಿಂದನೇ ಇರ್ತಾನೆ. ಇದನ್ನು ಶಿವನ ಪರಿವಾರದ ಭೂತಗಣಗಳೆಲ್ಲ ಹೋಗಿ ಶಿವನಿಗೆ ತಲುಪಿಸ್ತಾರೆ. ಇದರಿಂದ ಶಿವನಿಗೆ ತುಂಬ ಅಂದರೆ ತುಂಬ ಕೆಟ್ಟ ಕೋಪ ಬರುತ್ತೆ. ಕೆಂಜಡೆ ಒಂದನ್ನು ಕಿತ್ತಿ ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲಿಂದ ವೀರಭದ್ರ ಹುಟ್ಟುತ್ತಾನೆ. ವೀರಭದ್ರ ನೇರವಾಗಿ ಆ ಯಾಗ ಮಂಟಪಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಶೂಲದ ಮುಂದೆ ಯಾರು ಕೂಡ ನಿಲ್ಲಕ್ಕಾಗಲ್ಲ, ಅಷ್ಟು ಶಕ್ತಿವಂತನಾಗಿರ್ತಾನೆ ವೀರಭದ್ರ. ಅವನು ದಾಕ್ಷನ ಕತ್ತನ್ನು ಇಸುಕಿ ಕಿತ್ತಿ ಹಾಕ್ತಾನೆ. ದೇವಾನುದೇವತೆಗಳು ಮತ್ತು ಬ್ರಹ್ಮನು ಕೂಡ ಸೇರಿಕೊಂಡು ಅಯ್ಯಪ್ಪ ಯಾಗ ನಿಲ್ತಲ್ಲ ಅಂತ ಯೋಚನೆ ಮಾಡಿ ಎಲ್ಲರೂ ಕೂಡ ಶಿವನ ಹತ್ರ ಬರ್ತಾರೆ. ಯಾಗನ ಪೂರ್ಣ ಮಾಡಿಸಿ ಅವ್ರನ್ನ ಕ್ಷಮಿಸ್ಬಿಡಿ, ಇದು ಯಾಗ ನೆರವೇರಬೇಕು ಅಂತ ಹೇಳಿದಾಗ ಶಿವ ಶಾಂತವಾಗಿ ಆಗ್ತಾನೆ. ಆಮೇಲೆ ಸರಿ, ನನಗೆ ಅವ್ರ ಮೇಲೆ ಏನು ಕೋಪ ಇಲ್ಲ ಈಗ ಅಂತ ಹೇಳಿ, ನಂದಿ ಶಾಪ ಕೂಡ ಅದು ನೆರವೇರಲಿ ಅಂತ ಹೇಳಿ ಇದು ಮಾಡ್ತಾನೆ. ಅವಾಗ ಕುರಿತಲೆ ಆಗುತ್ತೆ ದಕ್ಷಂದು, ಕಿತ್ತಾಕಿರದಲ್ಲಿ ಕುರಿತಲೆ ಉಂಟಾಗುತ್ತದೆ ದಕ್ಷಂದು. ಇದೇ ರೀತಿ ಆಮೇಲೆ ಶಿವನಿಗೆ ಮುಂದಿನ ಜನ್ಮದಲ್ಲಿ ಹೆಂಡತಿಯಾಗಿ ಪಾರ್ವತಿ ಸಿಗ್ತಾಳೆ. ದಾಕ್ಷಾಯಿಣಿನೇ ಅವಾಗ ಇದು ಮಾಡ್ಕೊಂಡಿದ್ದ ಕಾರಣ ಹಿಮವಂತ ಎಂಬ ಪರ್ವತ ರಾಜನಿಗೆ ಮಗಳಾಗಿ ಪಾರ್ವತಿ ಹುಡ್ತಾಳೆ. ಮುಂದಿನ ಜನ್ಮದಲ್ಲಿ ಶಿವನಿಗೆ ಶಿವನ ಮತ್ತು ಪಾರ್ವತಿ ಇಬ್ಬರದು ಮದುವೆ ಆಗುತ್ತೆ.